ಮುಂಬಯಿಯ ಪ್ರತಿಷ್ಠಿತ ಸಾಮಾಜಿಕ ಸಂಘಟನೆಗಳಲ್ಲಿ ಒಂದಾದ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಅಂಗಸಂಸ್ಥೆ ದಿ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಸುವರ್ಣ ಮಹೋತ್ಸವ ಆಚರಣೆ ಜೂನ್ 15ರಂದು ಕುರ್ಲಾ ಪೂರ್ವದ ಬಂಟರ ಭವನದ ಸಭಾಗೃಹದಲ್ಲಿ ಅದ್ದೂರಿಯಾಗಿ ಜರುಗಿತು. ಪುಟಾಣಿಗಳ ಗುರು ವಂದನೆಯೊಂದಿಗೆ ಸಮಾರಂಭ ಆರಂಭವಾಯಿತು. ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಿನ್ಮಯಂ ವ್ಯಾಪಿಯ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬಳಿಕ ಸಂಘದ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಪ್ರಸ್ತುತಗೊಂಡಿತು. ಪದ್ಮಾದಳಲೋಚನಿ ದೇವಿ
ತದನಂತರ ಪದ್ಮರತ್ನ ಪ್ರಶಸ್ತಿ ಪುರಸ್ಕಾರ ನಡೆಯಿತು. ಸಂಘದ ಹಾಗೂ ಸೊಸೈಟಿಯ ಅಮೂಲ್ಯ ಕಾರ್ಯಗಳನ್ನು ನಿರ್ವಹಿಸಿ ಇತ್ತೀಚೆಗೆ ದೈವಾಧೀನರಾದ ದಯಾನಂದ್ ಡಿ ಶೆಟ್ಟಿಗಾರ್ ಮತ್ತು ಎಸ್.ವಿ. ಗೋಪಾಲಕೃಷ್ಣ ಅವರಿಗೆ ಮರಣೋತ್ತರ ಪದ್ಮರತ್ನ ಪುರಸ್ಕಾರವನ್ನು ಅವರ ಕುಟುಂಬಿಕರಿಗೆ ನೀಡಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷರಾದ ಉತ್ತಮ್ ಎ ಶೆಟ್ಟಿಗಾರ್ ಅವರು ಈ ಬಾರಿಯ ಪದ್ಮರತ್ನ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾತನಾಡಿದರು. ನಮ್ಮನ್ನು ಹುಡ್ದು ಪರಲೋಕಕ್ಕೆ ಕೂತಾರ ಅದೆಲ್ಲ ನೆನಪಿನ ನಮ್ಮ ಕರ್ತವ್ಯ ಅಂಚ ಈ ರಡ್ಡು ಮಹಾನ್ ವ್ಯಕ್ತಿಗಳು ಊರಕಲ್ಲಿಗೆ ಪರಿಚಯ ಇತ್ತಿನ ಕುಲೆ ಊರುಡ್ಲ ಬೊಂಬಾಯಿ ದಾಖಲ ಪರಿಚಯ ಆಗಿನ ಕುಲೆ ಇಜ್ಜರು ಅಂಚ ಇವೆಲ್ಲ ಈ ಇತ್ತೀಚೆಗೆ ಇಂಚನೆ ಸ್ವಲ್ಪ ಸಮಯದ ಮೊದಲು ಅವರು ದಿವಂಗತರಾಗಿದ್ದಾರೆ. ಆದರೆ ನಮ್ಮ ಸಂಘಕ್ಕೆ ಮತ್ತು ಸೊಸೈಟಿಗೆ ತುಂಬಲಾರದ ಹಾನಿ ಆಗಿದೆ ಅಂತ ನಮಗೆ ಹೇಳ್ಬೋದು. ದಯಪಂಡ ಒಂದು ಎಸ್.ವಿ. ಗೋಪಾಲಕೃಷ್ಣರ್ ಆಗ ಸೊಸೈಟಿಗೆ ಈತ ಬೇಲೆ ಬಂದ ಅವೇನು ಜಿಂಜರ ಮಸ್ತ್ ಕಷ್ಟ ಉಂಟು. ಟೆಕ್ನಿಕಲ್ ಸಹಾಯ ಪೂರ ರೆಕಾರ್ಡ್ ಪುನಃ ಡೇಟಾ ಕಲೆಕ್ಷನ್ ಅವು ಪೂರ ಅಪ್ಡೇಟ್ ಮಾಡ್ತದೆ. ಪ್ರತಿಯೊಂದು देखला ಎಜುಕೇಶನ್ ಸೊಸೈಟಿಗೆ ಮಸ್ತ್ ಬೇಲೆ ಮಲ್ದಿನಾರ ಅರೇನ ದೇವಗಾರಿಗೆ ಬೇಗ ಲೆಪ್ಪಡೆ ಅದನ್ನ ಆತ್ಮಗೆ ಶಾಂತಿ ತಿಕ್ಕಡು ಬೊಕ್ಕ ಅತನ ಕುಟುಂಬದ ಕಲೆಗೆ ನೆಮ್ಮದಿ ತಿಕ್ಕಡು ಬೊಕ್ಕ ನನಾತ್ ಕುಟುಂಬದ ಕಲೆಲ್ಲ ದುಂಬು ಆಗ ಮಲ್ತಿನ ಬೇಲೆನ ಅರ್ಧ ಬುಡಂದೆ ದುಂಬು ಕೊಡಪ್ಪುಲಕ ದೇವರ ಒದಗಾದ ಕೊರಡು ಪಂಡಿಯನ್ನ ನಂಬಿಕೆ ಅಂಚನೆ ದಯಾನಂದ್ ಶೆಟ್ಟಿಗಾರ್ ನೀರು ಸಂಘದ ಎಸ್.ವಿ. ಗೋಪಾಲಕೃಷ್ಣ ಸೊಸೈಟಿಗೆ ಏತು ಬೇಲೆ ಮಲ್ದಿರ ಅದೇ ಬೇಲೆ ದಯಾನಂದ್ ಸಂಘದ ಟೈಮ್ ಕೊಡ್ತಿನಾರು. ಆ ಒಂದೇ ಜನ ನಮ್ಮ ಇಡೀ ಸಮಾಜದ ಏಪಲ ಟೈಮ್ ಇಜ್ಜಿ ಬಂದ್ಕೊಂಡಾಗತ್ತೆ. ಪ್ರತಿಯೊಂದು ಬೇಲೆ ಏತು ಕೆಲಸ ಇತ್ತನಲ್ಲ ಈವನ್ ಕೊರೋನಾದ ಟೈಮ್ ಇಡ್ಲಾರು ಮುಂದೊಡ್ದು 1 ಗಂಟೆ ತಾದಿಡು ಇಷ್ಟಡ್ ಹೋದು ಬೇಲೆ ಮಲ್ತದ್ದು ಬರ್ತದ ಬಕ್ಕ ನಮ್ಮ ಸಂಘದ ಸಮಾಜದ ಪೂರ ಫ್ಯಾಮಿಲಿಗೆ ತಿಕ್ಕ ದಾಖಲದ ಕಷ್ಟ ದುಃಖನ ಪೂರ ಕೇನೊಂದು ಬರ್ತದ ಅಕಲಿಗೆ ಸಹಾಯ ಮಲ್ಪದಿನಾರು. ಅಂಚಿತ್ತಿನ ಜನ ನಮ್ಮ ಒಟ್ಟಿಗಿದ್ದ ಇಜ್ಜೆದು ಬಂದ್ರೆ ಮಸ್ತ್ ದುಃಖ ಹಾಕೊಂಡು ಆಗ ದೇವರನ್ನ ಇಚ್ಛೆಗೆ ನಮ್ಕದಾಲ ಮಲ್ಪದ ಆಪುಜಿ ಇನ್ನಿತ ಇಂದು ಸಮಯಡ್ ಅಕಲ್ನ ಆಶೀರ್ವಾದ ಇರುವಿನೆಲ್ಲ ಆಶೀರ್ವಾದ ನಮ್ಮ ಇನ್ನಿತ ಇಡೀ ಕಾರ್ಯಕ್ರಮಕ್ಕೆ ಇಪ್ಪಡು ಬಂಡದು ಯಾನ ಪೂರಕಲ್ನ ಪರವಾಗಿ ಏನೊಂದು ಅಕಲ್ನ ಪರಿವಾರಗಳ ಧನ್ಯವಾದ ಕೊರೊಂದು ಇತ ಈ ಸಭೆ ಮುಕ್ತಾಯ. ನಂತರ ಶಿಕ್ಷಣದಲ್ಲಿನ ಅವಕಾಶಗಳು ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತು ವಿಶೇಷ ಚರ್ಚೆ ನಡೆಯಿತು. ಶಿವಾನಂದ್ ಎಂ ಶೆಟ್ಟಿಗಾರ್ ಉಡುಪಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಗೋಷ್ಠಿಯಲ್ಲಿ ಭಾನುಮತಿ ಶೆಟ್ಟಿಗಾರ್ ಬೆಂಗಳೂರು, ಜಯರಾಮ್ ಶೆಟ್ಟಿಗಾರ್ ಉಡುಪಿ, ಶ್ರೀ ಮುದ್ರಾಡಿ ಉಡುಪಿ, ರೇಷ್ಮಾರಾವ್ ಮುಂಬೈ, ಶಿಲ್ಪಾ ಅಶೋಕ್ ಶೆಟ್ಟಿಗಾರ್ ಮುಂಬೈ ತಮ್ಮ ತಮ್ಮ ವಿಚಾರ ಮಂಡಿಸಿದರು. Exam pressure, change in the examination system, worries, concern about access to quality education, exam pressure, and above all, the confusion about future opportunities. Keeping this in mind, Padmashali education So keeping this in mind, Padmashali Education Society Mumbai, under the aegis of Padmashali Samaja Seva Sangha and in association with Padmashali Youth Committee, Padmashali Mahila Balaga, Padmashali and Mahila Balaga and Vidyavartaka Sangha and Kalabhavana Oversight Sangha and Bhajana Samiti have decided to hold a panel discussion to help students and parents. So the topic of discussion is challenges and opportunities in education. So this event will bring together ಹದಿಹರೆಯ ಒಂದು ಗೋಲ್ಡನ್ ಪೀರಿಯಡ್. 12ರಿಂದ 16 ವಯಸ್ಸು ವರ್ಡ್ ಆಫ್ ಫ್ಯಾಂಟಸಿ. ಇಟ್ ಈಸ್ ಅ ವಂಡರ್ಫುಲ್
ಎಲ್ಲರ ಅನುಭವ ಇದು. ಈ ವಯಸ್ಸಲ್ಲಿ ನಾವು ಭಾರಿ ದೊಡ್ಡವರಾಗಿದ್ದೀವಿ, ನಮ್ಮ ಬದುಕನ್ನು ನಾವೇ ರೂಪಿಸ್ಕೊಳ್ತೀವಿ. ನಾನು ಅನ್ನುವಂತಹ ಐಡೆಂಟಿಟಿ ಇದೆಯಲ್ಲ, ಅದಕ್ಕೆ ಕಟ್ಟು ಬೀಳೋದು, ನನ್ನದೇ ಜಗತ್ತಲ್ಲಿ ವಿಹರಿಸೋದು, ಇದು ಸರ್ವೇ ಸಾಮಾನ್ಯ. ನೀವು ಅನುಭವಿಸಿದ್ದೀರಾ, ನಿಮ್ಮ ಮಕ್ಕಳಲ್ಲೂ ನೀವು ಅದನ್ನು ನೋಡ್ತಾ ಇದ್ದೀರಾ. ಹಾಗಾದರೆ ಈ ಅಡೋಲೆಸೆನ್ಸ್ ವಯಸ್ಸಿನ ಚಾಲೆಂಜಸ್ ಯಾವ್ದ್ಯಾವುದು? ಓವರ್ ಸೆಲ್ಫ್ ಕಾನ್ಷಿಯಸ್, ನಾನು ಪ್ರತಿಯೊಂದಕ್ಕೂ ಹೋಲಿಕೆ ಮಾಡಿಕೊಳ್ಳೋದು. ಅವ್ರು ಹಾಗಿದ್ದಾರೆ, ಅವ್ರು ಹೀಗಿದ್ದಾರೆ, ನಾನು ಉದ್ದ ಇದ್ದೀನಿ, ನಾನು ಸಣ್ಣೋಡಿದ್ದೀನಿ, ಚಿಕ್ಕಲ್ಲಿದ್ದೀನಿ, ಕಪ್ಪಿದ್ದೀನಿ. ಎಷ್ಟೆಷ್ಟು ದೈಹಿಕ ಸೌಂದರ್ಯದ ಬಗ್ಗೆ ಗಮನ ಕೊಟ್ಟರೂ ಸಾಕಾಗೋದೇ ಇಲ್ಲ. ಮಾರ್ಕೆಟಲ್ಲಿ ಸಿಗುವ ಎಲ್ಲ ಕಾಸ್ಮೆಟಿಕ್ಸನ್ನು ಟ್ರೈ ಮಾಡೋದು, ಎಲ್ಲ ಅಡ್ವರ್ಟೈಸ್ಮೆಂಟನ್ನು ನಂಬ್ಕೊಳ್ಳೋದು. ನಾನು ಅನ್ನುವ ಸೆಲ್ಫ್ ಎಸ್ಟೀಮ್ ಅಥವಾ ನಾನು ಅನ್ನುವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇದು ಎರಡೂ ಕೂಡ ನಾವು ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆ. The one mantra of NAP 2020 is learning, unlearning and relearning. Learning, unlearning and relearning. So NAP 2020 is developed considering the international development in the education field, whatever there in the international universities who are trying to introduce in India. So NAP 2020ಯಲ್ಲಿ ಅನೇಕ ಚಾಲೆಂಜಸ್ ಮತ್ತು ಅಪರ್ಚುನಿಟೀಸ್ಗಳಿದೆ, ನಾವುಗಳನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಏನು ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ NAP 2020 and other education, earlier education policies, changes in teachers, changes in curriculum, changes in classroom, changes in progress card, changes in language, changes in learning process, changes in school building, changes in structure, changes in entry, changes in learning, changes in relearning. ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ನಿರ್ವಹಣೆ, ಮುಖ್ಯವಾಗಿ ಉದ್ಯೋಗಸ್ಥ ಪೋಷಕರು ತಮ್ಮ ಮನೆ ಹಾಗೂ ವೃತ್ತಿ ಕ್ಷೇತ್ರವನ್ನು ನಿಭಾಯಿಸಿಕೊಳ್ಳುವಲ್ಲಿ ಮಕ್ಕಳಿಗೆ ಸಮಯವನ್ನು ಕೊಡೋದು ಇವತ್ತು ಅವರಿಗೆ ಒಂದು ರೀತಿಯ ಸವಾಲಾಗಿದೆ. ಪೋಷಕರು ಮಕ್ಕಳಿಗೆ ಸಮಯವನ್ನು ಕೊಡೋದು ಮತ್ತು ಕೊಡದೇ ಇರುವುದು, ಇದು ಅವರ ಬೌದ್ಧಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ನಾನು ಹೇಳಲಿಕ್ಕಿರುವ ಇನ್ನೊಂದು ವಿಷಯ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ. ಇಲ್ಲಿ ನಾನು ಮಕ್ಕಳ ಕುರಿತಾಗಿಯೂ ಹೇಳಬೇಕಾಗಿದೆ, ಪೋಷಕರ ಕುರಿತಾಗಿಯೂ ಹೇಳಬೇಕಾಗಿದೆ. ಯಾವುದೋ ಒಂದು ಸಮಯದಲ್ಲಿ ಮಕ್ಕಳನ್ನು ನಿರ್ವಹಿಸಲಿಕ್ಕೆ ಸುಲಭ ಉಪಾಯವನ್ನು ಕಂಡುಕೊಂಡಂಥ ಪೋಷಕರು ಮಗುವಿನ ಕೈಗೆ ಮೊಬೈಲನ್ನು ಕೊಡ್ತೇವೆ ಅಥವಾ TV ಆನ್ ಮಾಡ್ತೇವೆ. ಚಿಕ್ಕಂದಿನಲ್ಲಿ ಅಭ್ಯಾಸವನ್ನು ಮಾಡಿದಂಥ ಈ ಸಾಮಾಜಿಕ ಜಾಲತಾಣಗಳ ಉಪಯೋಗ ಇವತ್ತು ಒಂದು ಪೋಷಕರಿಗೆ ಅದನ್ನು ನಿಯಂತ್ರಿಸುವುದು ಅತ್ಯಂತ ಸವಾಲಾಗಿದೆ. School and home both together shapes the child's development. So a child's all-round development is responsible. It's because of the parents at home as well as the school. So when a child goes to the school, there are a lot of opportunities. But today, let us see what challenges a child faces. We as parents and elders, we feel putting a child to a school, our job is done. But then there are a lot of challenges that a child faces. Normally, if we see, especially in a place like Mumbai here, as parents, when we put our children to pre-primary school in the beginning, when the child starts the formal education, we normally see a school which is around our area. So we put the child there for the pre-primary section, and when the child goes to the primary school, we try to see a place, a bigger school, maybe a school where the child has to travel. So first challenge for the child is traveling. First of all, it's a challenge for you to find a good school for your child, a school which will concentrate on the holistic development, that is curricular, co-curricular, as well as other activities for holistic development of the child. So that is your first challenge as parents. But when a child is going from the pre-primary to primary, there are a lot of challenges. First of all, I'm going to focus more on the medical education and the entrance.
talk about medical education, first of all, we'll start from after HSA. This is a very question mark on every parent and students. What career I should do after 12th? And career planning. That is, and right now, a concept which is coming up. We really need to plan a career being such a competitive age and career opportunities available outside. So after HSC, previously when we were students, it was very limited scope and opportunities. Considering today's technology advancement and AI as well as global changes, we need to prepare our children to face that challenges, how to accept a career in this period. ತದನಂತರ ಸುವರ್ಣ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಯಿತು. ಖ್ಯಾತ ವಾಸ್ತು ತಜ್ಞ ಜ್ಯೋತಿಷಿ ಅಶೋಕ್ ಪುರೋಹಿತ್ ಕಾರ್ಯಕ್ರಮವನ್ನು ಇತರ ಅತಿಥಿ ಗಣ್ಯರೊಂದಿಗೆ ಉದ್ಘಾಟಿಸಿದರು. ಬ್ರಹ್ಮಜ್ಯೋತಿ ನಮಸ್ತುತೆ ಬ್ರಹ್ಮಜ್ಯೋತಿ ಪ್ರದೀಪಾಯ ಗುರು ಜ್ಯೋತಿ ನಮಸ್ತುತೆ दीप ज्योति परम ज्योति दीप ज्योति जनार्दना दीप हरते मे पापम दीप ज्योति नमस्तुते शुभम करोते कल्याणं आरोग्यं सुखसंपदा देशबुद्धि विनाशाय आत्मज्योति नमस्तुते आत्मज्योति नमस्तुते. ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಕೃಷ್ಣಾನಂದ್ ಎಂ ಶೆಟ್ಟಿಗಾರ್ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. Our Padmashali Education Society has been established with a noble vision to foster education, nurture talent and empower the youth through knowledge, character building and holistic development. Education has always been the foundation of a progressive and enlightened society. Keeping this in mind, our education society aims to create opportunity for learning, encourage academic excellence and promote cultural and ethic values among students. It is our belief that education should not merely be a means of earning a livelihood but should also be a tool for building responsible, compassionate and confident individuals. We strive to bridge the gap between knowledge and wisdom, theory and practice, education and welfare. Our mission is to inspire young minds to dream big, think critically and contribute positively to the world around them. From humble beginnings to becoming a beacon of knowledge and character formation, our Padmashali Education Society has stood as a pillar of hope and excellence in the community. This milestone is a reflection of visionary leadership of our founders, the tireless dedication of all our past presidents, chairmen, committee members and the trust of our community member and the indomitable spirit of our youth group, both past and present. May this Golden Jubilee serve as both a celebration of rich legacy and a springboard for greater achievement in the years to come. Today we have eminent guests, experts in various fields, both from Padmashali and other communities. Prestigious Padma Kala Tapasvi Award, Padma Ratna Awards, Padma Puraskara and many more awards will be conferred during today's program. Besides, we have a galaxy of well-wishers and patrons, international, national and from Mumbai. Today, on account of Golden Jubilee celebration, we are taking this opportunity to create a fixed gold education fund of 2 crores which will add in the educational charity spending of rupees 40 to 50 lakh rupees
per year and provide better support to deserving students for many years in future. ಈ ಸಂದರ್ಭ ಸಾಹಿತಿ ತಜ್ಞ, ಬಹುಮುಖಿ ರಂಗ ಕಲಾವಿದ, ಕಲಾ ಪೋಷಕ, ಶ್ರೇಷ್ಠ ವಕ್ತಾರ, ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಾಫಲ್ಯ ಸೇವಾ ಸಂಘ ಮುಂಬಯಿಯ ಅಧ್ಯಕ್ಷ ಶ್ರೀನಿವಾಸ್ ಪಿ ಸಾಫಲ್ಯ ಅವರಿಗೆ ಪದ್ಮಕಲಾ ತಪಸ್ವಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಶ್ರೀನಿವಾಸ ಸಾಫಲ್ಯ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಭಾರಿ ಸಂತೋಷ ಆಪುಂಡು ಈ ಒಂಜಿ ಘನ ವೇದಿಕೆಡ್ ಕಲಾ ತಪಸ್ವಿ ಪನ್ಪುನಂಚಿನ ಬಿರುದುನು ಕೊರ್ದು ಇನ್ನು ಎಂಕ್ ಮಾನಾದಿಗೆ ಮಲ್ತೇರು ಐನ ಪಡೆಯರೆ ಏತ ಹರನ ಎಂಕ್ ಗೊತ್ತಿಜ್ಜಿ ಅಂಡ ಎನ್ನ ಜೀವನಡು ಈ ಗೋಲ್ಡನ್ ಜುಬ್ಲಿದ ಸಮಯಡು ಬಂಗಾರದ ಅಕ್ಷರಡು ಬರೆಪುನಂಚಿನ ಪುಟ ನಿರ್ಮಾಣ ಮಲ್ತಿನಂಚಿನ ಶೆಟ್ಟಿಗಾರ ಸಮುದಾಯಗೂ ಯಾನ ಅನಂತ ವಂದನೆ. ಬದುಕದ ಉದ್ದಗಲುಕುಲ ಕಲೆಟಾವಡು, ಸಾಮಾಜಿಕವಾಡು, ಶೈಕ್ಷಣಿಕವಾದ ಅವೇತು ರಂಗೋಡು ಕೆಲಸ ಮಲ್ತದು ಕೆಲವು ಸಮಾಜೋಡು ಬಿರುದು ಪಡೆಯೊಂದು ಇತ್ತಿನಂಚಿನ ಈ ಸಮಯಡು ಇನಿ ಶೆಟ್ಟಿಗಾರ ಸಮಾಜ ಎರಡ ಆತ್ಮೀಯವಾದ ಲೆತುದು ಈ ಒಂಜಿ ಪೊರ್ಲುದ ಗಣ್ಯಮಾನ್ಯವಾಯಿನಂಚಿನ ವ್ಯಕ್ತಿಗ ನಿಖಲ್ನ ಎದುರು ಅವಲ ಮಾತೆಲ್ಲ ಲಕ್ಕದು ಅಂತದು ಎನ್ನ ಒಂಜಿ ಪುರಸ್ಕಾರ ಮಲ್ತಿನ ಪಣ್ಣಗ ಎನ್ನ ಭಾಗ್ಯ ಅಂತ ಯಾನ್ ಎನ್ನೋಣ. ದಾದನ ಪೂರ್ವಕಲು ಮಲ್ತಿನ ಸುಕೃತ ಫಲ ಪಂಡದು ಎನ್ನ ಮನಸ್ಸು ಬನೊಂದುಂಡು. ದಾಯಕ ಬಂದಂದ ಅಂಡ ಈ ಒಂಜಿ ಆತ್ಮೀಯತೆ, ಈ ಒಂಜಿ ಕೊಡುಗೆ ತಿಕ್ಕೊಡುಂದ ಅಂಡ ಆ ದೇವರನ ಅನುಗ್ರಹ ಒಪ್ಪುಡು ಪ್ರಪ್ರಥಮವಾದ ಆ ಶನೀಶ್ವರ ದೇವರು ಮಲಾಡದಾರ್ನ ಅನುಗ್ರಹ ಎನ್ನ ಪಾಲ್ಗೊಂಡು ಬಂಡದು ಎನ್ನೊಂದುಳ್ಳೆ. ಇದೇ ಸಂದರ್ಭ ಸುವರ್ಣ ಪದ್ಮ ಸ್ಮರಣ ಸಂಚಿಕೆಯನ್ನು ಮುಖ್ಯ ಅತಿಥಿ ಜಿಎನ್ ಗ್ಲೋಬಲ್ ಸ್ಕೂಲ್ ಬ್ರಹ್ಮಾವರ್ ಇದರ ಕಾರ್ಯಾಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಬಿಡುಗಡೆಗೊಳಿಸಿದರು. ಉದ್ಘಾಟಕರಾದ ಅಶೋಕ್ ಪುರೋಹಿತ್, ಪ್ರಕಾಶ್ ಚಂದ್ರ ಶೆಟ್ಟಿ, ಗೌರವ ಅತಿಥಿಗಳಾದ ಕನ್ನಡಿಗ ಕಲಾವಿದರ ಪರಿಷತ್ತು ಮಹಾರಾಷ್ಟ್ರದ ಅಧ್ಯಕ್ಷ ಡಾಕ್ಟರ್ ಸುರೇಂದ್ರ ಕುಮಾರ್ ಹೆಗ್ಡೆ, ವಿಶ್ವ ದೇವಡಿಗ ಮಹಾಮಂಡಲದ ಅಧ್ಯಕ್ಷ ಧರ್ಮಪಾಲ್ ದೇವಡಿಗ, ಉಡುಪಿಯ ಪ್ರಾಧ್ಯಾಪಕಿ ಶ್ರೀ ಮುದ್ರಾಡಿ, ಕರ್ನಾಟಕ ಮಲ್ಲದ ಸಂಪಾದಕರಾದ ಚಂದ್ರಶೇಖರ್ ಪಲತ್ತಾಡಿ, ಹಿರಿಯ ಕನ್ನಡ ತುಳು ಸಾಹಿತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಸುನೀತಾ ಎಂ ಶೆಟ್ಟಿ, ಎಸ್ಎಂ ಶೆಟ್ಟಿ ಜೂನಿಯರ್ ಕಾಲೇಜ್ನ ಪ್ರಾಂಶುಪಾಲೆ ರೇಷ್ಮಾ ರಾವ್ ಸಂದರ್ಭೋಚಿತವಾಗಿ ಮಾತನಾಡಿದರು. ವರ್ತಮಾನ ಕಾಲದ ಒಂದು ಮಜಬೂರಿಡು ನಮ್ಮ ಪೋಷಕರು ಒಂಜಿ ಮಜಬೂರಿಡು ತಪ್ಪಂತಂದಿಲ್ಲ. ಎಂಚಿನ ತಪ್ಪು ಬಂದಾಗ ಇನಿತ ಜೋಗ್ಲಿಗೆ ಲಕ್ಷ್ಮೀನ್ ಕೊರುಡ, ಸರಸ್ವತಿನ್ ಕೊರುಡ ಅಂತ ನಮ್ಮ ಈ ಆಧುನಿಕ ಪ್ರಪಂಚದಾದ ಮಲ್ಪ ಗಟ್ಟಿಡು ಜೋಕ್ಲಿಗೆ ಬರೋ ಮಲ್ತದಿ ಓಡು ಅಂತ ಎನ್ನ ಮಗ ಕೊಂಚ ಮಲ್ತದಿ ಓಡು, ಈ ಮಗಲಿಗೆ ಕೊಂಚ ಮಲ್ತದಿ ಓಡು, ಡಿಪಾಸಿಟ್ ದಿ ಓಡು ಇಂಚಿನ ಯೋಚನೆ ನಮ್ಮ ಪೋಷಕರ ಮನಸ್ಸಿಗೆ ತಿರ್ಗೊಂದಿತ್ತು. ಐತ ಅವಸರೋಡು ನಮ್ಮ ಕೆಲಸ ಮಲ್ತೊಂದಿಪ್ಪುವ, ಸಂಪಾದನೆ ಮಲ್ತೊಂದಿಪ್ಪುವ, ಅವು ತನ್ನಾತಿಗೆ ಒಂಜೆಗೆ ನಾರ್ಮಲ್ ಬರಕು ಉದ್ದಲ್ವ. ಎನ್ನ ವೈಯಕ್ತಿಕ ಅಭಿಪ್ರಾಯ ಆ ಬಾಲೆಗ್ಲ ಲಕ್ಷ್ಮೀ ತೆಚ್ಚಿಗೆ ಸರಸ್ವತಿನ ಕೊರ್ಲೆ ಆ ಬಾಲೆಗೆ ಬಂದ ಈ ಬೋರ್ಡು ಲಕ್ಷ್ಮೀ ಬಂದೊಂದಿಲ್ಲ. ಐಕೋಸ್ಕರವಾದ ಲಕ್ಷ್ಮೀ ಬೊಕ್ಕ ಸರಸ್ವತಿನ ಮಧ್ಯಳು ಅಂತರದಾನ ಪುನ್ನಾಂಡ ಸರಸ್ವತೀ ದೇವಿ ಬಂಡೆ ಕಲ್ಲದ ನಿಂತುಕೊಂಡಿಪ್ಪು ಅಲ್ಪನ್ಪೋಲ್ಗೆ ನಿನ್ನ ಜೀವನೋಡಿ ಅನ್ನುವರ ಬತ್ತಂಡ ಏನ್ ಯಾಪಲ ನಿನ್ನ ಬಿಡ್ತು ಪೂಜಿ ಅವೇ ಲಕ್ಷ್ಮೀ ಪಂಪಲ್ಗೆ ನಾನು ಆ ಕಾರಣಗಳ ನಂಬಿಡ್ತಿ ಏನ್ ನ್ಯಾಯ ನೀರ್ದ ಮಿತಿ ತೇಲೋದಿಪ್ಪು ನಲ್ಲಿ ಯಾಪಲ ಬರುವೆ ಯಾನ್ ಯಾಪಲ ಪೋವೆ. ಐಕೋಸ್ಕರ ಸ್ಥಿರ ಸರಸ್ವತಿ 89 ವರ್ಷದ ಪಿರ ಪದ್ಮಶಾಲಿ ಸಂಘ ಉದಯಾದ ಐತ ಒಂದು ಕೆಲವು ಕಾಲಡು ಪದ್ಮಶಾಲಿ ಎಜುಕೇಶನ್ ಸೊಸೈಟಿನ ವಿತ್ ಸಂಘ ಒಂದು ಎಜುಕೇಶನ್ ಉದ್ದೇಶಡು ಬರ್ಪಿರಂಚಿತ್ತಿನ ಪೀಳಿಗೆಗೆ ವಿದ್ಯೆನ ಎಡ್ಡರಿತದ ಕೊರಡು ಜೋಕ್ಲಿಡ ವಿದ್ಯಾಂ ದದಾತಿ ವಿನಯಂ ಪಂಪ. ವಿದ್ಯೆ ಎಡ್ದು ವಿನಯ, ವಿನಯ ಎಡ್ದು ಸಮೃದ್ಧಿ, ಸಮೃದ್ಧಿ ಹಿಡ್ದು ಸಂಪತ್ತು, ಸಂಪತ್ತು ಹಿಡ್ದು ಸಂತೋಷ, ಸಂತೋಷ ಹಿಡ್ದು ಸೌಭಾಗ್ಯ ಒಂದು ಪೂರ ನಮ್ಮ ವಿದ್ಯೆ ಹಿಡ್ದು ಪ್ರಾಪ್ತಿ ಅವರಿಗೆ ಕಾರಣ ಆಗ್ತದೆ. ಅವೇನೇ ಮೂಲ ಉದ್ದೇಶವಾದಿ ಒಂದು
ನಿಕ್ಲಿನ ಹಿರಿಯರ ಮಕ್ಕಳು ಸಂಕಲ್ಪ ಮಲ್ತದು ಈ ಒಂದು ದಿನೊಟ್ಟು ಸುವರ್ಣ ಮಹೋತ್ಸವನ ಆಚರಣೆ ಮಲ್ಪಂಚಿತ್ತಿನ ಈ ಸುವರ್ಣ ಕಾಲಡು ನಮ್ಮ ಪದ್ಮಶಾಲಿ ಸಮಾಜದ ಈ ಒಂದು ಎಜುಕೇಶನ್ ಸಂಸ್ಥೆಗೂ ಎನ್ನ ಹೃತ್ಪೂರ್ವಕವಾಗಿನ ಅಭಿನಂದನೆ ಪಡೆದಿರುವುದು. 50 ವರ್ಷದ ಹಿಂದೆ ಯಾರಿದನ್ನ ಅಡಿಗಲ್ಲನ್ನು ಹಾಕಿದ್ದಾರೆ ಅವರ ಜೊತೆಯಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಘದ ಸದಸ್ಯರುಗಳು, ಅವರಿಗೆ ಖಂಡಿತವಾಗಿಯೂ ನಾವು ಇವತ್ತು ಸ್ಮರಿಸಲೇಬೇಕು, ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಲೇಬೇಕು. ಈ 50 ವರ್ಷದ ಸುದೀರ್ಘ ಪ್ರಯಾಣ, ಯಾಕಂದರೆ ಯಾವುದೇ ಒಂದು ಸಂಘ ಆಗಲಿ ಸಂಸ್ಥೆ ಆಗಲಿ ಅದನ್ನು ಕಟ್ಟಿ ಬೆಳೆಸೋದು ಎಷ್ಟು ಕಷ್ಟ ಅಂತ ನನಗೆ ದಿನ ಅದರ ಅರಿವು ಆಗ್ತದೆ. ಅದನ್ನೆಲ್ಲ ಮೆಟ್ಟಿ ನಿಂತು ಅತ್ಯಂತ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ 50 ವರ್ಷಗಳ ಈ ಪ್ರಯಾಣವನ್ನು ಮುಗಿಸಿ ನಾವು ಈ ಸುವರ್ಣ ಸಂಭ್ರಮದ ಸುವರ್ಣ ಗಳಿಗೆಯಲ್ಲಿ ನಾವಿದ್ದೇವೆ. ಭಾಳಷ್ಟು ಖುಷಿ ಆಗ್ತಾಯಿದೆ, ಹೆಮ್ಮೆನೂ ಅನಿಸ್ತಾ ಇದೆ. ಸ್ನೇಹಿತರೆ, ನಮ್ಮಲ್ಲಿ ಭಾಳಷ್ಟು ಜವಾಬ್ದಾರಿಗಳಿರ್ತವೆ. 50 ವರ್ಷ ಮುಗಿದಿದೆ ಅಂದರೆ ಮುಂದೆ ಇನ್ನೂ ನಮ್ಮ ಜವಾಬ್ದಾರಿಗಳು ಹೆಚ್ಚಿರ್ತವೆ. ಅದನ್ನು ನಾವು ನಡೆಸಿಕೊಂಡು ಬಂದರೆ ನಮ್ಮ ಈ ಸಾಧನೆ ಖಂಡಿತವಾಗಿಯೂ ಅದು ಒಂದು ಉತ್ತಮ ನಮ್ಮ ಮೆಸೇಜ್ ಅಂತ ಏನು ಹೇಳ್ತೇವೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಇದು ಖಂಡಿತವಾಗಿಯೂ ನಮ್ಮ ದೃಢತೆ, ನಮ್ಮ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಆ ಶಿಸ್ತು ನಮ್ಮಲ್ಲಿದೆ. ಅದರಿಂದಾಗಿ ಈ 50 ವರ್ಷದ ಈ ಸಾಧನೆ ಫಲಪ್ರದವಾಗಿದೆ ಅಂತ ಅನಿಸ್ತಾ ಇದೆ. ನನ್ನ ದೂರದೃಷ್ಟಿ, ಪದ್ಮಶಾಲಿ ಸಂಘ ಸಮಾಜದ ಸಂಸ್ಥೆ 89 ವರ್ಷ 80 ವರ್ಷದ ದುಂಬು ಇಂಚಿನ ಒಂಜಿ ಸಮಾಜಕ್ಕೂ ಒಂಜಿ ನೆಲೆಗೋಡು, ನಮ್ಮ ಮಾತ ಒಟ್ಟಾವಡು, ನಮ್ಮನ ಸಂಬಂಧ ಬೊಲೆವಡು ಜನಕ್ಕೂ ಎಡ್ಡೆ ಸುಸಂಸ್ಕೃತ ಪ್ರಜೆಕ್ಲಾದ ಅಭಿವೃದ್ಧಿ ಆವಡು ಬಂದ ಆ ಸದುದ್ದೇಶಡು ಏರು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೇವೆ. ಐಕಿ ಎಜುಕೇಷನ್ 50ನೇ ವರ್ಷದ ನಮ್ಮಗಲಿನ ನೆನಪಲ್ದಾಗಲಿ ಕೃತಜ್ಞತೆ ಸಲ್ಲಿಸಾವಡು. ಅಂಜನೆ ಎಜುಕೇಷನ್ ಸೊಸೈಟಿ 50 ವರ್ಷದ ತುಂಬಿ ಏರು ಶುರು ಮಾಡಿದ್ದೇವೆ. ಎಜುಕೇಷನ್ ಗಾತ್ರ ಆರು ಬನ್ನಿಂಚಿನ ಸರಸ್ವತಿ ಮಾತನ ಸೇವೆ ಗಾತ್ರ ನಮ್ಮನ್ನ ಜನಕಲು ವಿದ್ಯಾವಂತರ ಆವಡು ಅಕಲಿಗೆ ಪ್ರೋತ್ಸಾಹ ಸಿಕ್ಕೊಡೋದು ಏರು ಶುರು ಮಾಡಿದ್ದೇವೆ. ಅಕಲೆಲ್ಲ ನಾವು ನೆನೆತದೆ ಅಕಲಿಗೆ ನಮ್ಮ ಕೃತಜ್ಞತೆ ಬಂದೋಡು. ನಾವು 50 ವರ್ಷನೇ ಆಚರಣೆ ಮಲ್ಪ ಆಂಡ 50 ವರ್ಷ ಇಂಚ ನಡತೊಂದು ಬೈದಿದೆ. ಐನೆ ಪೆರೆತಿರ್ಗಿದ್ದು ತೋಡು ಒಂದು 100 ವರ್ಷ 500 ವರ್ಷ ಎದಮಟ್ಟಿ ಸಂಸ್ಥೆ ಉಂಡು, ಜಾತಿ ಉಂಡು, ಸಂಬಂಧ ಉಂಡು, ಅದ ಮುಟ್ಟ ಒಂದು ಬುಲೆವಾಡು ಅಂಜನೆ ನಮ್ಮನ್ನ ಪ್ರಕಾಶ್ ಚಂದ್ರ ಶೆಟ್ಟರ್ ಮಲ್ಲೆಕ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಂಡ ಖಂಡಿತವಾದ ಒಂದು ಶ್ಲಾಘನೀಯ ಕರ್ತವ್ಯ. ಬೊಕ್ಕಂಜಿ ವಿಚಾರ ಯಾನು ಬರೋಡು ಈ ಸಂಸ್ಥೆ ಬುಲೆವರ ರಡ್ಡು ವಿಧಟ್ಟು ಪರ್ಮುಡ ಒಂಜಿನೆಕ್ಕೆ ಕಾಸ್ಲಬೋಡು ಈಗ ನಮ್ಮ ದೇವರೆಲ್ಲ ಕೃಷ್ಣಾನಂದರು ಅಂಚನೆ ನಿಷ್ಕಲ್ಪಶ ಮನಸ್ಸು ಎಂಕುದಾಲ ಗುರ್ಚೆ ಸಮಾಜ ಏಳಿಗೆ ಆವಡು ಬಂಪನ ಪೊರ್ಮುನ ಒಂಜಿ ಮನಸ್ಸದ ಶಕ್ತಿ ಬೋಡು ಉತ್ತಮವಾದ ಉತ್ತಮ ಶಕ್ತಿಗಾರವಾದ ಒಂದು ಬಟ್ ಬಲ ಉಂಟು. ಅದ್ರ ಮಾತ್ರಲ್ಲ ಹಿರಿಯ ನಮ್ಮ ಉದ್ಯೋಗ ನಮ್ಮ ಬೊಡ್ರಬಲ್ಲಿ ಕುಲಗಸವನ್ನು ಬೊಡ್ರಬಲ್ಲಿ ಇತ್ತಿದ ಕಾಲಡು ಈ ಟೆಕ್ನಾಲಜಿ ಇಪ್ಪುನಗ ಪ್ರತಿಯೊರಿಲ್ಲ ವಾ ಸಮುದಾಯದ ಮಕ್ಕಳೇ ಆವಡು ಎಂಗಲ್ಲ ಕುಲ ಕಸಬುಡು ಐನೊಂಜಿ ಮಲ್ಲ ಉದ್ಯಮವಾದ ಬೆಳಗ್ಗೆ ಮಲ್ಪುರ ಅವಕಾಶ ಉಂಡು. ಐನು ಬುಡೊಡ್ಚಿ ದಯಬಣ್ಣ ನಿಕ್ಲಡೆತ್ತರ ಭಂಡಾರ ಇಂಕ್ಲಡೆಚ್ಚಿ ಪ್ರೋತ್ಸಾಹ ತಮ್ಮಲ್ಲಿ ಐನು ಮುಂದುವರಿಸೋದು ಪೋಲೆ ನಿಜವಾದ ನಮ್ಮ ಖಾಲಿ ಎಜುಕೇಶನ್ ಕೊಂಡ ಸಾಧ್ಯಜಿ ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಪೂರ ತಿಳಿಕೊಂಡಾಕೊಂಡು ಅಡ್ರಸಾದ ಏಪ ನಮ್ಮ ಕುಟುಂಬದ ಒಟ್ಟಿಗೆ ನಮ್ಮ ಜೀವನ ನಡಪೋನ ಆ ಕುಟುಂಬಗೂ ಆ ಜೋಕ್ಲಿಗೂ ಆ ಇಲ್ಲದಾಗ್ಲಿಗೂ ಪೂರ ಜನಕ್ಕೆ ಒಂದು ಸಂಸ್ಕೃತ ವಿಚಾರಗಳು ಜೀವನ ಪರ ನಿಜವಾದ ಸಾಧ್ಯ ಉಂಟು. ಮಾತ ನಮ್ಮ ಎಜುಕೇಶನ್ ನಂಗೆ ಭಾರಿ ಇಂಪಾರ್ಟೆಂಟ್. ಬೋರ್ಡು ನಂಗೆ ಐತೊಟ್ಟಿಗೂ ನಮ್ಮ ಸಂಸ್ಕೃತಿಲ ಬೋರ್ಡು ಅವೇ ನಮ್ಮ ಕಾಪಾಡೋದು ಬೋರ್ಡು ಒಕ್ಕ ಇನಿ 50ನೇ ವರ್ಷದ ನಮ್ಮ ಈ ಒಂದು ಮಹಾಮಲ್ಲ ಒಂದು ಪದ್ಮಶಾಲಿ ಎಜುಕೇಶನ್ ಒಂದು ಕೆಲಸ ಒಂದುಂಡು ಭಾರಿ ಸಂತೋಷ ಹಾಕೊಂಡು ಒಂದು ಉತ್ತರೋತ್ತರ ಬೆಳೆಯೋಡು ಎಂಜ ಮಾಸ್ಟರ್ ಪಂಡೇರ ನಮ್ಮ ಕಾಲೇಜ್ ಪಂಡೇರ ಇತ್ತೆ ಆ ಶಾಲೆ ಒಂದು ಪರಿವರ್ತನೆ ಆದ ಶಾಲೆಗೆ ಒಂದು ಸೇರಡು ನಿಕ್ಲೆ ಮಾತ್ರ ದೇವರ ಎಡ್ಡೆ ಮಲ್ಪಡ ಬಂದು ಎಲ್ಲ 2 ಮಾತಾಡುವುದು ಮುಖ್ಯ ಸಂದೇಶ.
ಬೌದ್ಧ ಪ್ರಪಂಚಕ್ಕೆ ವಿದ್ಯಾಲಯ ಮತ್ತು ದೇವಾಲಯ ಈ ಎರಡು ಕಣ್ಣುಗಳು. ಈ ಎಚ್ಚರದ ಅರಿವಿನ ಎಚ್ಚರ ನಮ್ಮ ಹಿರಿಯರಿಗಿತ್ತು. ಹಾಗಾಗಿ ಅಲ್ಲಲ್ಲಿ ದೇವಾಲಯಗಳನ್ನು ಸ್ಥಾಪಿಸಿದರು, ವಿದ್ಯಾಲಯಗಳನ್ನು ಕಟ್ಟಿ ನಿಲ್ಲಿಸಿದರು. ಮನುಷ್ಯ ಸಮಾಜಜೀವಿ, ಸಂಘಜೀವಿ, ಸಮಾಜೋಪಜೀವಿ. ಅವನ ಜೀವನ ಈ ಸಮಾಜದಲ್ಲಿ, ಅವನು ಬದುಕಬೇಕಾದುದು ಈ ಸಮಾಜಕ್ಕಾಗಿ, ಬಿಟ್ಟು ಹೋಗಬೇಕಾದುದು ಈ ಸಮಾಜಕ್ಕಾಗಿ. ಈ ನೆಲೆಯಲ್ಲಿ ನನಗಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಅನ್ನುವ ಬದ್ಧತೆಯೊಂದಿಗೆ ಸುಮಾರು 50 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಪದ್ಮಶಾಲಿ ಮಹಾಸಭಾದ ಅಂಗಸಂಸ್ಥೆ ಪದ್ಮಶಾಲಿ ಎಜುಕೇಷನ್ ಸೊಸೈಟಿ ಇವತ್ತು ತನ್ನ 50ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸಂಭ್ರಮದ ಸದವಸರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ, ಉಡುಪಿ ಜಿಲ್ಲಾ ಪದ್ಮಶಾಲಿ ಮಹಾಸಭಾದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹೊತ್ತು ನಾನಿಲ್ಲಿ ನಿಂತಿದ್ದೇನಾದರೆ ಬಹುಶಃ ಕೀರ್ತಿಶೇಷ ಅಂಬಾತನೆಯ ಮುದ್ರಾಡಿಯವರ ಮಗಳಾಗಿ. ಅಪ್ಪಂದಿರ ದಿನದಂದು ಅಪ್ಪನ ನೆಲೆಯಲ್ಲಿ ಈ ಗೌರವ ನನಗೆ ದೊರೆತದ್ದಕ್ಕಾಗಿ ಮುಂಬೈ ಸಂಘಕ್ಕೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪದ್ಮಶಾಲಿ ಸಮಾಜ ಸಂಪೋರಿಸೋದು ತುಂಬ ಪುಟ್ಟ ಸಮಾಜ ಆಯಿತು. ಒಟ್ಟಿಗೂ ಶಿಕ್ಷಣದ ಅಗತ್ಯವನ್ನು ಪುನಃ ಎಜುಕೇಷನ್ ಸೊಸೈಟಿ ಪದ್ಮಶಾಲಿದ 5 ವರ್ಷದ ಸಮಾಜ. ಬಹುಶಃ ಆ ಸಮಾಜಕ್ಕೆ ಏಕೆ ಅರ್ಥ ಉಂಟು, ನಮ್ಮ ಜೋಕ್ಲಿಗೆ ಎಜುಕೇಷನ್ ಕೊರಡು. ಬಹುಶಃ ಶಿಕ್ಷಣ ಇತ್ತಂಡ ದಾನ ಮಲ್ಪೋಲಿ ಸಾಮಾಜಿಕವಾದ ಯಾಕಂಡ ದುಮ್ಮದ ಕಾಲುಡು ಏರೆಗ್ಲ ಎಜುಕೇಷನ್ ಇಜ್ಜಾಡು ಅಂಡ ಕುಂಟು ಬುಲ್ದಿದ್ದಾರ, ಕರಮಲ್ತಿದ್ದಾರ. ಬಹುಶಃ ಅಲ್ಪ ಎಜುಕೇಷನ್ ಏತೆಡ್ಡ ಇರ್ತದೆ. ಸಮಾಜನು ಕಟ್ಟೋಡು, ಸಮಾಜ ಬೊಲೆಯೋಡು ಕನಪ ನಾತೊಂದು ಆದರ್ಶ ಆ ಸಮಾಜ ಇತ್ತು. ಬಹುಶಃ ಇನ್ನಿತ್ತ ಎಜುಕೇಷನ್ ಡೌ ಇಚ್ಚಿ ಇತ್ತ ಮಾತೆಲ್ಲ ಐನ್ನೆ ಅಂಡ ಕೂಡ ನಾವು ಪೋಪಿನ ಎಜುಕೇಷನ್ ಬಾರಿಮಲ್ಲ ಎಜುಕೇಷನ್ ಬೋರ್ಡು. ಬಹುಶಃ ಆ ಬಾರಿಮಲ್ಲ ಎಜುಕೇಷನ್ ಸಮಾಜದ ಒಟ್ಟು ಪೋಪುಜಿ ಅವು ಈ ನಮ್ಮ ಹಿರಿಯರ ನಕ್ಲು ಬಹುಶಃ ನಮ್ಮ ಸಮಾಜ ಕೊರಡಾಯಿನ ಕಾಣಿಕೆ ಖಾಲಿ ಕಲ್ಪನೆ ಯಾವುಜಿ ಎಜುಕೇಷನ್ ಕೊರಡೆ ಯಾವುಜಿ ಎಜುಕೇಷನ್ ಒಟ್ಟು ಸಮಾಜದ ಒಟ್ಟು ಪೋಪನೇನು ಕಲ್ಪವು, ಸಮಾಜನ ಉದ್ಧಾರ ಮಲ್ಪನೇನು ಕಲ್ಪವು. ಹಾಲು ಮಲ್ಪೆರದಲ್ಲ ಭಗವಾನೇ ಇಚ್ಚಿ ನಮ್ಮ ಇತ್ತು ಒಂದೊಂದತ್ತ ಅಂಡ ಆ ಹಾಲನ್ನು ಬಿಡುದು ಎಡ್ಡೆನ್ನು ಕೊರಿದ ಈ ರೀತಿಯ ಸಮಾಜದ ಅಗತ್ಯ ಒಪ್ಪುದು. ಈ ಜನ ಸ್ವಲ್ಪ ವರ್ಷದ ಸಂಘ ಕೊಟ್ಟಿನ ಅಗತ್ಯದ ಅದೈತನಲ್ಲಿ 5 ವರ್ಷದ ಎಜುಕೇಷನ್ ಓಡು ನಮ್ಮ ನೀತಿ ಮೀರಿ ನಡೆಯುವವರಲ್ಲ. ನಮ್ಮ ಪುಗರ್ನತ್ತೆ ಒಂದು ನಿಜವಾದ ಸ್ವಭಾವ. ನಮ್ಮ ಒಂದು ನೀತಿ ಮೀರಿದು ನಡಪಿಲ್ಲ ಅಂಚಾದ ನಂಗೆ ಸಂಘಟನೆ ಸಾಧ್ಯ ಆಗ 5 ವರ್ಷ ಒಂಜಿ ಸಂಸ್ಥೆ ಒಂಜಿ ಅಂಗಸಂಸ್ಥೆ 5 ವರ್ಷ ಮುಗಿಪುನ ಒಂಜಿ ಮಲ್ಲ ಸಂಭ್ರಮ ಇನಿ ಐಟಿ ಎಂಕದ ಒಂಜಿ ಪಾಲ್ ಮಲ್ಪಿನವೇ ಮಸ್ತ್ ಸಂತೋಷದ ಸಂಗತಿ. ಒಂಜಿ ರಾಹಿ ಇಂದ ಒಂಜಿ ಶಬ್ದ ಉಂಟು. ರಾಹಿ ಪಂಡ ಸಾದಿಡು ಪೋಪಿನಾಯಿ ಎಂದು ಅರ್ಥ. ಅದೇ ಅರ್ಥ ಆಯ್ತಾ. ರಾಹಿ ಪಂಡ ನಡಪು ನಾಯೆ ದುಂಬು ತೂಪಿನಿ, ಪಿರ ತೂಪಿನಿ, ಅಂಚಿಂಚಿ ತೂಪಿನಿ ಮಲ್ಪೊಡು. ಕನ್ನಡದ ಸಿಂಹಾವಲೋಕನ ಅನ್ನೋ ಒಂದು ಶಬ್ದ ಅಂಡುತ್ತದೆ. ಸಿಂಹ ಕಾಡ್ದ ರಾಜೆ ಆಂಡ ಏತಿ ಎಚ್ಚರ ಉಂಡು, ಏತಿ ಜಾಗೃತಿ ಉಂಡು ಆ ಮೃಗ. ಅಂಚಿಂಚಿ ತೂವೊಂದು ಪೋಪಿನ ಏತುರುಪಿನ ಮನುಷ್ಯ ಇಂಚ ಒಂಜಿ ಸಂಘ ಸಂಸ್ಕಾರ ಇಂಚೇನಿ ಪಿರ ಆಯಿನೇನು ನೆನಪು ಮಲ್ಪನು. ದುಂಬೆಂಚ ಆವಡೊಂದು ಐತ ಲೆಕ್ಕಾಚಾರ ಮಲ್ಪನು. 10 ಜನಕ್ಕೆ ಉಪಕಾರ ಆಪಿ ಲೆಕ್ಕ ಸಂಘ ಸಂಸ್ಥೆಗಳು ಉದ್ಧಾರ ಆಪಿನಿ ಒಂದು ನಮ್ಮ ಕರ್ತವ್ಯ. ಅಂಚಿನ ಒಂದು ಕೆಲಸ ಇವರು ಮಲ್ತೊಂದಿಲ್ಲ. ಭೂಮಿ ಮಂಗಳೂರಿನಿಂದ ಇಲ್ಲಿಗೆ ಬಂದಾಗ, ಮುಂಬೈಗೆ ಬಂದಾಗ ಕರ್ಮಭೂಮಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡಿದ ಬಣ್ ಸಂಘಕ್ಕೂ ಕೂಡ ನನ್ನ ಧನ್ಯವಾದಗಳು. ಇಂದು it's almost 50 years that Padmashali Education Society is working. I liked your motto, let education be the strength and success of our community. So last 50 years I have seen
Leeladhar sir, who has invited me, told me about the various philanthropic works that has been done by the society over here. Of course, since the morning we have heard a lot of things about education. I also spoke in the morning, so I don't want to take much time. My only appeal to you parents is whatever has been said today by all these people over here on the stage, from the first speaker to the last speaker. ದಿ ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಬಿ ರಾಮಚಂದ್ರ ಶೆಟ್ಟಿಗಾರ್ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. 36ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು. ಬಹಳ ಕಷ್ಟದಿಂದ ಸ್ಥಾಪನೆ ಮಾಡಿದರು. ಅವರಿಗೆ ಪರಿಸ್ಥಿತಿ ಗೊತ್ತಾಗಿ ನಾವು ಊರಿನಿಂದ ಬಂದು, ಕರ್ನಾಟಕದಿಂದ ಬಂದು ಮುಂಬೈಯಲ್ಲಿ ಕೆಲಸ ಮಾಡುತ್ತಾ, ಒಬ್ಬರು ಕಷ್ಟ ಇನ್ನೊಬ್ಬರಿಗೆ ಹಂಚಿಕೊಳ್ಳುತ್ತಾ, ಒಳ್ಳೆಯದಾಗಲಿ, ಸಮಾಜದ ಸಹಾಯವಾಗಲಿ ಅಂತ ಸಂಘವನ್ನು ಸ್ಥಾಪಿಸಿದರು. ಹಾಗೆ 1975ರಲ್ಲಿ ಇನ್ನೂ ಮುಂಚೆ ಸ್ವಲ್ಪ ಬೆಳೆದು ನಮಗೆ ಖಾಲಿ ಬೇರೆ ಸೋಷಿಯಲ್ ಆಕ್ಟಿವಿಟಿ ಅಲ್ಲದೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಅದು ಬೇಕಾದರೆ ನಮ್ಮಲ್ಲಿ ಕಷ್ಟ ಇದೆ, ಸಹಾಯ ಮಾಡಬೇಕು. ಅದಕ್ಕಾಗಿ ಒಂದು ಎಜುಕೇಷನ್ ಸೊಸೈಟಿಯನ್ನು ಕೂಡ ನಮ್ಮ 12 ಸದಸ್ಯರು ಸೇರಿಕೊಂಡು ಅದನ್ನು ಬೆಳೆಸಿದರು, ಪ್ರಾರಂಭ ಮಾಡಿದರು. ಭಾಳ ಕಷ್ಟದಲ್ಲೇ ಹೋಯಿತು. ನಾನು ನೋಡಿದಾಗ 1975 ನಂತರ ಸ್ಕಾಲರ್ಶಿಪ್ ಕೊಡ್ತಾ ಬಂತು. ಮುಂಚೆ 10-20 ವಿದ್ಯಾರ್ಥಿಗಳಿಗೆ ನಾವಷ್ಟು 200, 300, 400, 500 ರೂಪಾಯಿ ಕೊಡ್ತಾ ಬೆಳೀತಾ ಆಗ ನಾವೊಂದು ವರ್ಷಕ್ಕೊಂದು 20-30 ಸಾವಿರ ರೂಪಾಯಿ ಕೊಡ್ತಿತ್ತು. ಅದು ಭಾಳ ಕಷ್ಟದಿಂದ ಕೆಲವು ದಾನಿಗಳು ಅವರವ್ರ ಹೆಸರಿನಲ್ಲಿ ಕೊಂಡು ಡೊನೇಷನ್ ಕೊಟ್ಟಿದ್ರು. ಅದನ್ನಿಟ್ಟು ಅದರಲ್ಲಿ ಇಂಟ್ರೆಸ್ಟ್ನಿಂದ ನಡೀತಾ ಇತ್ತು. ಆಮೇಲೆ ಅದು ಬೆಳೀತಾ ಈಗ 50 ವರ್ಷ ಆಗುವಾಗ ನಾವೀಗ ಕಳೆದ ವರ್ಷ 8 ಲಕ್ಷ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ, ಊರು ಮತ್ತು ಮುಂಬೈಯಲ್ಲಿ ಸೇರಿ. ಇದೊಂದು ಕಂಪೇರ್ ಮಾಡಿದರೆ ಆ ಕಂಪೇರ್ ಚಾರ್ಟನ್ನು ಈಗ ಆಮೇಲೆ ತೋರಿಸ್ತಾರೆ. ಸೊಸೈಟಿಯನ್ನು ಇವತ್ತು ಬೃಹತ್ತಾದ ಮರವಾಗಿ ಬೆಳೆಸಿದ್ದಾರೆ. ಅದಕ್ಕೂ ಸ್ವಲ್ಪ ಮುಂದೆ ಹೋಗುವಂತ ಎಲ್ಲ ನಮ್ಮ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕಮಿಟಿ ಅಧ್ಯಕ್ಷರು, ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಳಿದ ಎಲ್ಲ ಸದಸ್ಯರು ಸೇರಿ ಈ ಬಾರಿ ನಾವು ಕಡಿಮೆ ಅಂದರೆ ಗೋಲ್ಡನ್ ಜೂಬ್ಲಿ ಒಂದು 2 ಕೋಟಿ ಹಣವನ್ನು ಒಟ್ಟು ಮಾಡುವ. ಅದರ ಇಂಟ್ರೆಸ್ಟು ಪ್ಲಸ್ ನಮ್ಮ ಉತ್ಪತ್ತಿ ಏನಿದೆ ಅದರಲ್ಲಿ 40ರಿಂದ 50 ಲಕ್ಷ ರೂಪಾಯಿ ಪ್ರತಿ ವರ್ಷ ಯಾರಿಗೆ ಅಗತ್ಯವಿದೆಯೋ ಅದನ್ನು ಪ್ರಾಪರ್ ಆಗಿ ಎಲ್ಲ ಸರಿಯಾಗಿ ಅವರ ಪೇಪರ್ಗಳು ಮತ್ತೊಂದೆಲ್ಲ ನೋಡಿ ಯಾರಿಗೆ ನೀಡಿ ಇದ್ದಾರೆ, ಯಾರಿಗೆ ಅಗತ್ಯವಾದ ಇಂಡಿಯಾದಲ್ಲಿ ಇರಲಿ ಹೊರ ದೇಶದಲ್ಲಿ ಎಲ್ಲೇ ಇರಲಿ ಅದಕ್ಕೆ ಬೇಕಾದ ಧನ ಸಹಾಯವನ್ನು ಮಾಡೋ ಉದ್ದೇಶವನ್ನು ಇಟ್ಕೊಂಡು ಈ ಬಾರಿ ನಾವು ಈ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅಲ್ಲಿ ಗೋಲ್ಡನ್ ಜೂಬ್ಲಿ ಫಂಡ್ ಅಂತ ಒಂದು ಅಕೌಂಟೇ ಮಾಡಿಕೊಂಡು ಹೊಟ್ಟಿತ್ತು. 2 ಕೋಟಿಯ ಪ್ರಾಜೆಕ್ಟ್ ಮಾಡಿದ್ರು. ಆದರೂ ಕೂಡ ನಾವು ಹೆಚ್ಚು ಕಡಿಮೆ ಒಂದು ಕಾಲ ಹೆಚ್ಚು ಮುಟ್ಟಿರಬೇಕು, ಅದಕ್ಕಿಂತ ಹೆಚ್ಚು ಆಗ್ಬೋದು. ಇದೊಂದು ದೊಡ್ಡ 1.25 ಕೋಟಿ ಕಳೆದ ಮುಂದೆ 2 ತಿಂಗಳಲ್ಲಿ ಒಟ್ಟು ಮಾಡೋದಂದ್ರೆ ನಮ್ಮ ಶೆಟ್ಟಿಗಾರಿಗೆ ಬಹಳ ಸಣ್ಣ ಕೆಲಸ ಆಗಿಲ್ಲ. ಆದರೆ ದೊಡ್ಡ ಮಹನೀಯರೆಲ್ಲ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡಿದ್ರು. ಇಷ್ಟು 1.25 ಲಕ್ಷದವರೆಗೆ ನಾವು ಮುಟ್ಟುವ ಒಂದು ಗುರಿಯನ್ನು ತಲುಪಿದ್ದೇವೆ. ಸಂಘದ ಅಧ್ಯಕ್ಷರಾದ ಉತ್ತಮ್ ಎ ಶೆಟ್ಟಿಗಾರ್, ಯುವ ವಿಭಾಗದ ಅಧ್ಯಕ್ಷ ಜಯೇಶ್ ಶೆಟ್ಟಿಗಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನರೇಂದ್ರ ಕಬ್ಬಿನಾಲೆ ಮತ್ತು ಪ್ರಕೃತಿ ಶೆಟ್ಟಿಗಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರೆ, ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಗೌರವ ಕಾರ್ಯದರ್ಶಿ ರಮೇಶ್ ಪಿ ಶೆಟ್ಟಿಗಾರ್ ವಂದಿಸಿದರು. ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮೊದಲು ಯುವ ವಿಭಾಗದ ಸದಸ್ಯರು ನೃತ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಿದರು. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಂಬನಿ ಸೌಭಾಗ್ಯದ ಲಕ್ಷ್ಮೀ
ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ಬೇಟೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.